ನೀವು ನೀವು ಕೇಳಕ್ಕೆ ನೀವು ರೆಡಿ ಇಲ್ಲ ಅಂದ್ರೆ ಏನು ಮಾಡಲಿ ಯು ಡೋಂಟ್ ಹ್ಯಾವ್ ಪೇಷನ್ಸ್ ಟು ಹಿಯರ್ ಮೀ ಹೌ ಕ್ಯಾನ್ ಐ ಡೂ ಇಟ್ ಇಫ್ ಯು ಡಿಸ್ಟರ್ಬ್ ಮೀ ಹೌ ಕ್ಯಾನ್ ಐ ಡೂ ಇಟ್ ಯಾಕೆ ಉಸ್ತುವಾರಿ ಮಂತ್ರಿ ನಮ್ಮ ಹೋಗ್ತೇನ್ರಿ ಶಾಸಕರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗ್ಗೆ ಕೇಳಕ್ಕೆ ಅವಕಾಶ ಇದೆ ಕೇಳಿ. ನೀವು ಈ ಸಿಟ್ಟಾಗಿದ್ದು ನಾನು ಎದ್ದೋಗ್ತೀನಿ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಬಹಳ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಿತರಕ್ಷಣೆ ಮಾಡುವಂತಹ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಈಗಾಗಲೇ ಕೋನ್ ರೆಡ್ಡಿ ಸರ್ ಹೇಳಿದ್ರು. ಕೋನ್ ರೆಡ್ಡಿ ಸಬ್ಮಿಷನ್ ಮಾಡುವಾಗ ಎಲ್ಲವೂ ಶಾಂತಿ ಇತ್ತು. ನಾನು ಮಾತಾಡುವಾಗ ಮಾತ್ರ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಂತ ಏನು all working for a system here. System you are projecting. ನಾನು ರಿಸ್ಟ್ರಿಕ್ಟ್ ಮಾಡಿದ್ರೆ ನೋಡಿ ಈಗ ಆರ್ಗ್ಯುಮೆಂಟ್ ಬೇಡ ಆರ್ಗ್ಯುಮೆಂಟ್ ಮಾಡೋದು ಉಪಯೋಗ ಇಲ್ಲ. ನೀವು ಏನ್ ಬೇಕಿದ್ರೆ ಕೇಳಿ ಮುಂದೆ. ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಂತ ಏನು ಉತ್ತರ ಇದೆ ಪ್ಲೀಸ್ ಸರ್ ಕಾಮನ್. ಈಗ ಸರ್ ವಾಟ್ ಅಲಿಗೇಷನ್ ಜಾಕಬ್ನವ್ರು ಹೇಳಿದ್ರೆ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಇದು ಒಂದು ಎಜುಕೇಶನ್ ರಿಲೇಟೆಡ್ ಆಯ್ತು. ಬೇರೆ ಇಲಾಖೆಗಳು ಏನೇನು ಮಾಡಿದಿರಿ ಅದನ್ನೆಲ್ಲ ಹೇಳಿ ಡೀಟೇಲ್ಸ್ ಹೇಳಿ ಸರ್. ಇವಾಗ 25-26ಕ್ಕೆ ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 6 ಕಾಮಗಾರಿಗಳು ಮಂಜೂರಾಗಿದ್ದಾವೆ ಸರ್. 300 ಲ್ಯಾಕ್ ಮಂಜೂರಾಗಿದೆ. 99 ಏಜೆನ್ಸಿ ಫಿಕ್ಸ್ ಮಾಡಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದೆ ಸರ್. 25 ಲಕ್ಷ ಅನುದಾನ ಬಂದಿತ್ತು ಸರ್. ಮಾಹಿತಿ ಕೊಟ್ಟಿಲ್ಲ ಅಂತ ಎಸ್ ಸರ್, ನಾನು 2 ಡೇಸ್ ಆಗಿದೆ ಸರ್ ಬಂದು. ಸರ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಇಲಾಖೆ. ನೀವು ಹೋಗಿಬೇಕಾದ್ರೆ ನೀವು ಸುಮ್ಮನೆ ಒದರಾಡ್ತಾ ಇದ್ದೀರಾ. ನಾನು ನೋಡ್ರಿ ಸುಮ್ಮನೆ ಮಾತಾಡ್ಬೇಡಿ ಅಣ್ಣ. ನೀವು ದಯವಿಟ್ಟು ಈ ತರ ಅಲಿಗೇಷನ್ ಮಾಡಕ್ ಹೋಗ್ಬೇಡಿ. I never thought that you asked me to vote. You told me that you want to vote. I never vote. You can ask question. I never told you to vote. ನೋಡಿ ಇದನ್ನ ಈ ರೀತಿ ಅಲಿಗೇಷನ್ ಮಾಡಬೇಡಿ. ಉಸ್ತುವಾರಿ ಸಚಿವ ನೀವು ಅಲಿಗೇಷನ್ ಮಾಡಬೇಡಿ. ಪರಿಶಿಷ್ಟ ಜಾತಿ ನೀವು ನಾನು ಇದು ಹೋಗ್ತಿರ್ಬೇಕು ಮೀಟಿಂಗ್. ನೀವು ಈ ತರ ನೀವು ಮಾತಾಡಿ ಹೋಗ್ತೀನಿ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಬಹಳ ಸ್ಪಷ್ಟವಾಗಿ ಪ್ರಶ್ನೆ ಕೇಳಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಿತರಕ್ಷಣೆ ಮಾಡುವಂತಹ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ
ವಿಚಾರದಲ್ಲಿ ಈಗಾಗಲೇ ಕೋನ್ ರೆಡ್ಡಿ ಸರ್ ಹೇಳಿದ್ರು. ಕೋನ್ ರೆಡ್ಡಿ ಸಬ್ಮಿಷನ್